ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದ್ದು ಗುರು. ಏನು ಎಲ್ಲರೂ ನೋಡೋಂಗಿಲ್ಲ. ಯಾವ ರೀತಿ ಕಾಂಟ್ರವರ್ಸಿ ಮಾಡ್ಕೋತಾವ್ರೆ ಅಂದರೆ ಲಾಯರ್ ಜಗದೀಶ್ ಸರ್ ಅವರಂತೂ ನೋಡೋಂಗೇ ಇಲ್ಲ. ಬಿಗ್ ಬಾಸ್ ಅವರನ್ನೇ ಏನೋ ಕೊಂಡ್ಕೊಳ್ಳೋ ರೇಂಜಿಗೆ ಮಾತಾಡಿದರು. ಕಿಚಾ ಸುದೀಪ್ ಸರ್ ಅವರು ಅವ್ರಿಗೆ ಏನು ಉತ್ತರ ಕೊಡಬೇಕು ಅದನ್ನು ಒಳ್ಳೆ ರಿಟರ್ನ್ ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ರೀಸೆಂಟಾಗಿ ಎಲಿಮಿನೇಟ್ ಆಗಿದ್ದು ಯಮುನಾ ಶ್ರೀನಿಧಿಯವರು. ಯಾಕೆ ಅಂದರೆ ಇದರಲ್ಲಿ ವೋಟಿಂಗ್ ಶ್ರೀತಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕೋ ಇಲ್ಲ ಹೊರಗಡೆ ಹೋಗ್ತಾರೋ ಎಲಿಮಿನೇಟ್ ಅನ್ನೋದು ಪ್ರತಿ ವಾರ ಕೂಡ ನಡೆಯುತ್ತೆ. ಅದರಲ್ಲಿ ಶ್ರೀನಿಧಿ ಯಮುನಾರವರು ಇವಾಗ ಎಲಿಮಿನೇಟ್ ಆಗಿದ್ದು. ಯಾಕಂದರೆ ಇದರಲ್ಲಿ ಅವರು ಹೊರಗಡೆ ಹೋಗೋದಕ್ಕೆ ಏನೋ ಕಾರಣ ಅಂದರೆ ಟೋಟಲ್ ವೋಟಿಂಗ್ಸ್ ಅಂತ ಕರಿತಾ ಇದ್ರು ಒಳಗಡೆ. ನಾನು ನೋಡಿರೋ ಪ್ರಕಾರ ಜಿಯೋ ಟಿ ವಿ ಆ್ಯಪ್ನಲ್ಲಿ ಕೋಡಿಂಗ್ ಮಾಡಿ ನೋಡಿರೋ ಪ್ರಕಾರ ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಏನೋ ಒಂದಿಷ್ಟು ವೋಟ್ ಅಂತ ಏನು ಮಾಡಿದ್ದಾರೆ ಜನಗಳು. ಅದರಲ್ಲಿ ಟಾಪ್ 1 ಬಂದು ಗೌತಮಿ ಜಾಧವ್ ಅವರು. ಇವರು ಟೋಟಲ್ ಆಗಿ 4,15,034 ವೋಟನ್ನು ತೊಗೊಂಡಿದ್ರು. ಸೆಕೆಂಡ್ 1 ಬಂದು ಭವ್ಯ ಗೌಡ ಅವರು. ಇವರು 3,93,345 ವೋಟನ್ನು ತೊಗೊಂಡಿದ್ರು. ಹಾಗೆ ಮೋಕ್ಷಿತಾ ಪೈ ಅವರು 3,72,755 ವೋಟಿಂಗ್ನ ತೊಗೊಂಡಿದ್ರು. ಹಾಗೆ ಚೈತ್ರ ಕುಂದ್ರಾಪುರ್ ಅವರು 2,15,975 ವೋಟಿಂಗ್ಸ್ನ ಇವರು ತೊಗೊಂಡಿದ್ರು. ಹಾಗೆ ಲಾಯರ್ ಜಗದೀಶ್ ಅವರು 1,65,000 ವೋಟಿಂಗ್ಸ್ನ ಇವರು ತೊಗೊಂಡು. ಹಾಗೆ ಶ್ರೀ ಶಾಸ್ತ್ರಿ ಅವರು 1,42,000 ವೋಟಿಂಗ್ಸನ್ನು ತೊಗೊಂಡಿದ್ದು. ಹಾಗಾಗಿ ಹಂಸ ನಾರಾಯಣ್ ಅವರು 61,000 ವೋಟನ್ನು ತಗೊಂಡಿದ್ರು. ಹಾಗಾಗಿ ಇದರಲ್ಲಿ ಯಮುನಾ ಶ್ರೀನಿಧಿಯವರು ಎಷ್ಟು ವೋಟಿಂಗ್ಸನ್ನು ಪಡೆದಿದ್ದಾರೆ ಅಂದ್ಕೊಂಡ್ರೆ ಇವರು ಟೋಟಲ್ ಆಗಿ 3,111 ವೋಟಿಂಗ್ಸನ್ನು ಪಡ್ಕೊಂಡಿದ್ದು. ಹಾಗೆ ಅತಿ ಲೋಯೆಸ್ಟ್ ವೋಟಿಂಗ್ಸನ್ನು ಪಡ್ಕೊಂಡಿದ್ದು ಕಾರಣಕ್ಕಾಗಿ ಇವರನ್ನು ಈ ವಾರ ಏನು ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಇವ್ರನ್ನ ಎಲಿಮಿನೇಟ್ ಆಗಿ ಅಂದರೆ ಹೊರಗಡೆ ಕಳಿಸಿದ್ದಾರೆ ಅಂತ ಹೇಳ್ಕೊಬೋದು. ಯಾಕಂದರೆ ಕೆಲವರು ಬೇಕು ಅಂತಲೇ ಇವ್ರನ್ನ ಹೊರಗಡೆ ಕಳಿಸಿದ್ದಾರೆ ಅಂತ ಕೆಲವೊಂದಿಷ್ಟು ಕಾಮೆಂಟ್ಸ್ ಮೂಲಕ ಹೇಳ್ತಿದ್ರು. ಹಾಗಾಗಿ ಅದರಲ್ಲಿ ವೋಟಿಂಗ್ಸ್ ಮೂಲಕನೂ ಸಹ ಇರುತ್ತಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಕೆಲವೊಬ್ಬರು ಸರ್ TRPಗೋಸ್ಕರ ಮಾತಾಡ್ತಾರೆ ಬಿಡ್ರಿ ಸರ್ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಬಟ್ ಆದರೆ ಆ TRPಗೋಸ್ಕರ ಅಂತ ಕೆಲವರು ಹೇಳೋದು ತಪ್ಪಲ್ಲ. ಯಾಕಂದರೆ ಕೆಲವೊಂದು ರಿಯಾಲಿಟಿ ಶೋಗಳು ಆ ರೀತಿ ಕೂಡ ಮಾಡ್ತವೆ. ಬಟ್ ಬಿಗ್ ಬಾಸ್ ಅಲ್ಲಿ ವೋಟಿಂಗ್ಸ್ ಮೂಲಕ ಅವರನ್ನು ಬಿಗ್ ಬಾಸ್ ಮನೇಲಿ ಇರಬೇಕೋ ಇರಬಾರ್ದು ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ. ಅದ್ರ ಮೂಲಕ ಅವರು ಏನು ಮಾಡ್ತಾರೆ ಅಂದರೆ ಎಲಿಮಿನೇಷನ್ ಒಂದು ಇಟ್ಟಿರ್ತಾರೆ ಪ್ರತಿಯೊಂದು ವಾರ. ಹಾಗಾಗಿ ಈ ವಾರವೂ ಕೂಡ ಏನಾಯ್ತು, ಯಮುನಾ ಶ್ರೀನಿಧಿ ಅವರು ಕೂಡ ಏನು ಬಿಗ್ ಬಾಸ್ ಸೀಸನ್ 11 ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನಿಮಗೂ ಈ ರೀತಿ ಈ ಸಲ ಏನು ಎಲಿಮಿನೇಷನ್ ಆಗಿದಾರಲ್ಲ ಯಮುನಾ ಶ್ರೀನಿಧಿ ಅವರು, ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನಂದು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.